Dear students, today we learn about affirmative and negative sentence. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್. ನಿಮಗೆ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಗೊತ್ತಿದೆ. ಯಾವ ಒಂದು ವಾಕ್ಯದಲ್ಲಿ ನಾಟ್, ನೋ, ನೆವರ್, ನಥಿಂಗ್, ಹಾರ್ಡ್ಲಿ ಈ ಥರದ ಕಾಂಟ್, ವಿಲ್ ನಾಟ್, ಶಲ್ ನಾಟ್ ಈ ಥರದ ನಾಟ್ ಇಲ್ಲದೆ ಇರತಕ್ಕಂಥ ವಾಕ್ಯಗಳನ್ನು ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಎಸ್, ಹಾಗೆ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಏನು ಮಕ್ಕಳ? ನೆಗೆಟಿವ್ ಸೆಂಟೆನ್ಸ್, ಈಗ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಯಾವ ವಾಕ್ಯದಲ್ಲಿ ನಮಗೆ ಏನು ನೋ, ನಾಟ್, ನೆವರ್, ನಥಿಂಗ್ ಇವುಗಳನ್ನು ಕಾಣ್ತೀವಿ, ಅವುಗಳನ್ನು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅಫರ್ಮೇಟಿವ್ ಸೆಂಟೆನ್ಸ್ಗೆ ಒಂದು ವ್ಯಾಖ್ಯಾನ ಇದೆ. ಎನ್ ಅಫರ್ಮೇಟಿವ್ ಸೆಂಟೆನ್ಸ್ ಆರ್ ಪಾಸಿಟಿವ್ ಸೆಂಟೆನ್ಸ್ ಸಿಂಪ್ಲಿ ಸ್ಟೇಟ್ ಸಮಥಿಂಗ್. ಇಟ್ ಈಸ್ ಎನಿ ಡಿಕ್ಲರೇಷನ್ ದಟ್ ಪಾಸಿಟಿವ್ ಇದು ಒಂದು ಘೋಷಣೆ, ಪಾಸಿಟಿವ್ ಅಂತ ಹೇಳ್ತಕ್ಕಂಥ ಒಂದು ಘೋಷಣೆ, ಆ ಪಾಸಿಟಿವ್ ಧನಾತ್ಮಕ ವಾಕ್ಯ ಆಗಿರ್ತದೆ. ಆ್ಯನ್ ಅಫರ್ಮೇಟಿವ್ ಸೆಂಟೆನ್ಸ್ ಎಕ್ಸ್ಪ್ರೆಸ್ ದ ವ್ಯಾಲಿಡಿಟಿ ಆಫ್ ಟ್ರುತ್ ಆಫ್ ಎನ್ ಅಸರ್ಷನ್. ಸತ್ಯವನ್ನು ಹೇಳ್ತಕ್ಕಂಥದ್ದು ಒಂದು ಆಗಿದೆ, ಟ್ರುತ್. ಎಸ್, ಪಾಸಿಟಿವ್ ಧನಾತ್ಮಕತೆಯನ್ನು ಹೇಳ್ತಕ್ಕಂಥ ಒಂದು ವಾಕ್ಯ ಆಗಿದೆ. ಉದಾಹರಣೆ, ಈ ಈಟ್ಸ್ ಫ್ರೂಟ್ಸ್, ಅವನು ಹಣ್ಣನ್ನು ತಿಂತಾ ಇದ್ದಾನೆ. ಇದನ್ನು ನಾವು ಎಸ್, ದಿಸ್ ಈಸ್ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಆರ್ ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಅಂದರೆ ಏನಪ್ಪ? ನೆಗೆಟಿವ್ ಸೆಂಟೆನ್ಸ್, ಎಸ್, ನೆಗೆಟಿವ್ ಸೆಂಟೆನ್ಸ್ ಈಸ್ ಅ ಸೆಂಟೆನ್ಸ್ ದಟ್ ಸ್ಟೇಟ್ಸ್ ದಟ್ ಸಮಥಿಂಗ್ ಈಸ್ ಫಾಲ್ಸ್. ಸುಳ್ಳು ಅಂತ ಹೇಳ್ತಕ್ಕಂಥದ್ದು, ಆ ಒಂದು ಸೆಂಟೆನ್ಸು ಸುಳ್ಳು ಅಂತ ಹೇಳ್ತಕ್ಕಂಥದ್ದು ಅಂದರೆ ನೋ, ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅಂತ ಅರ್ಥ. ಇನ್ ಇಂಗ್ಲೀಷ್ ವಿ ಕ್ರಿಯೇಟ್ ನೆಗೆಟಿವ್ ಸೆಂಟೆನ್ಸಸ್ ಬೈ ಆ್ಯಡಿಂಗ್ ವರ್ಡ್ ನಾಟ್ ಆಫ್ಟರ್ ಆಕ್ಸಿಲರಿ. ಆಕ್ಸಿಲರಿ ಪದ ಆದಮೇಲೆ ನಾವು ನಾಟ್ ಅನ್ನು ಸೇರಿಸಿದ್ರೆ ನಾವು ನೆಗೆಟಿವ್ ಅನ್ನು ಫಾರ್ಮ್ ಮಾಡ್ಬೋದು, ರೂಪಿಸ್ಬೋದು. ನೋಡಿ ಉದಾಹರಣೆ, ಹೀ ಡಸ್ ನಾಟ್ ಈಟ್ ಫ್ರೂಟ್. ಇಲ್ಲಿ ಡಸ್ ಅಂತಕ್ಕಂಥದ್ದು ಆಕ್ಸಿಲರಿ ವರ್ಬು, ಅದಾದಮೇಲೆ ನಾಟನ್ನು ಬಳಸ್ತೀವಿ. ಈ ರೀತಿಯಾಗಿ ನಾವು ಬಳಸಿ ನಾವು ಅದನ್ನು ಏನು ಮಾಡಿದ್ವಿ? ನೆಗೆಟಿವ್ ಸೆಂಟೆನ್ಸನ್ನು ಮಾಡಿದ್ವಿ. ನಾಟನ್ನು ಬಳಸಿ, ನಾಟ್ ಯಾವುದಾದ್ಮೇಲೆ ಬಳಸಿದ್ವಿ? ವಿ ಯೂಸ್ಡ್ ನಾಟ್ ಆಫ್ಟರ್ ಆಕ್ಸಿಲರಿ ವರ್ಬ್. ಎಸ್, ಹೀ ಡಸ್ ನಾಟ್ ಈಟ್ ಫ್ರೂಟ್. ನೆಕ್ಸ್ಟ್, ಇಲ್ಲಿ ಈಗ ನಾವು ವಿ ಚೇಂಜ್ ದ affirmative sentence into interrogative sentence. Now we can learn how to change the affirmative sentence or positive sentence into interrogative sentence. ನಾ ಈಗಾಗಲೇ ಹೇಳಿದ್ವಿ, ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಆಕ್ಸಿಲರಿ ವರ್ಬು ಇದ್ದಾಗ, ಆಕ್ಸಿಲರಿ ವರ್ಬ್ ಆದಮೇಲೆ ನಾವು ನಾಟ್ ಸೇರಿಸಿದ್ರೆ ಅದು ಏನಾಗ್ತದೆ? ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಕೆಲವೊಂದು ಪಕ್ಷದಲ್ಲಿ ಆಕ್ಸಿಲರಿ ವರ್ಬ್ ಇಲ್ಲದೆ ಹೋದ ಪಕ್ಷದಲ್ಲಿ ನಾವೇನು ಮಾಡಬೇಕು? ನಾವು ಯೂಶ್ವಲಿ ಡೂ ಫಾರಮ್ ಆಕ್ಸಿಲರೀಸನ್ನು ಉಪಯೋಗಿಸ್ತೀವಿ. ಡೂ ಫಾರಮ್ ಆಕ್ಸಿಲರೀಸನ್ನು ನಾವು ಎಲ್ಲಿ ಉಪಯೋಗಿಸ್ತೀವಿ? ನಾವು ಇಫ್ ದೇರ್ ಈಸ್ ನೋ ಆಕ್ಸಿಲರಿ ವರ್ಬ್, if there is no auxiliary verb then we can use do forms. Do forms ಅಂದ್ರೇನು? do, does, did. ನೋಡಿ, ಡೂ ಅನ್ನು ಎಲ್ಲಿ ಬಳಸ್ತೀವಿ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಅದು ಕೂಡ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್. ಡಸ್ ಎಲ್ಲಿ ಬಳಸ್ತೀವಿ? ಥರ್ಡ್ ಪರ್ಸನ್ ಸಿಂಗ್ಯುಲರಿಗೆ ಮಾತ್ರ ಬಳಸ್ತೀವಿ. ಡಿಡ್ಡು ಪಾಸ್ಟ್ ಟೆನ್ಸಿಗೆ ಬಳಸ್ತೀವಿ. ಅಂದರೆ ನಾನು ಹೇಳಿದ ಅರ್ಥ, ಈ ಫಾರ್ಮ್ಸನ್ನು ಎಲ್ಲಿ ಬಳಸ್ತೀವಿ? ಯಾವುದೇ ಒಂದು ವಾಕ್ಯದಲ್ಲಿ ಡೂ ನಾಟ್ ಯಾವುದು ಆಕ್ಸಿಲರಿ ವರ್ಬ್ ಇಲ್ಲದೆ ಹೋದರೆ ಡೂ ಫಾರ್ಮ್ ಉಪಯೋಗಿಸ್ತೀವಿ. ಡೂ ಫಾರ್ಮನ್ನು ಅನ್ನು ಉಪಯೋಗಿಸ್ತೀವಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಪ್ಲೂರಲ್. ಉದಾಹರಣೆ ಬರೆದು ಬಿಡ್ತೀನಿ ನೋಡ್ರಿ ಇಲ್ಲಿ. ಐ ಡೂ, ವಿ ಡೂ, ಐ ಯು, ಸೆಕೆಂಡ್ ಪರ್ಸನ್ ಯು ಡೂ, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು ಡೂ, ಥರ್ಡ್ ಪರ್ಸನ್ ಹೀ, ಶಿ, ಇಟ್. ಇದಕ್ಕೆಲ್ಲವಕ್ಕೆ ಏನು ಬರ್ತದೆ? ಡಸ್ ಬರ್ತದೆ. ದೇಗೆ ಏನು ಬರ್ತದೆ? ಡೂ ಬರ್ತದೆ. ಇದು
ಇದಿಷ್ಟು ಏನು ಪ್ರೆಸೆಂಟ್ ಟೆನ್ಸಿಗೆ ಮಾತ್ರ. ನೋಡಿ ನಾವು ಯಾವುದಕ್ಕೆ ಡಸ್ ಬಳಸಿದ್ವಿ, ಥರ್ಡ್ ಪರ್ಸನ್ ಈ ಶಿ ಇಟ್ ಅಲ್ಲಿ ಮಾತ್ರ ಡಸ್ ಬಳಸಿದ್ವಿ, ಉಳಿದಂಗೆಲ್ಲ ನಾವು ಡೂ ಬಳಸಿದ್ವಿ. ಅದೇ ಪಾಸ್ಟ್ ಟೆನ್ಸ್ ಆದರೆ ನಾವೇನು ಬಳಸ್ತೀವಿ, ಪಾಸ್ಟ್ ಟೆನ್ಸ್ ಆಗಿದ್ರೆ ವರ್ಬ್, ಪಾಸ್ಟ್ ಟೆನ್ಸ್ ಇದ್ದರೆ ಡಿಡ್ ಬಳಸ್ತೀವಿ. ಈಗ ನೋಡೋಣ, ಗಮನಿಸೋಣ ಯಾವ ರೀತಿ ನಾವು ಚೇಂಜ್ ಮಾಡಿದ್ವಿ ಅಂತ. ನಾವು ಇಯರ್ ಅರುಣ ಪಾಸ್ಡ್ ದ ಟೆಸ್ಟ್ ಅಂತ ಇದೆ. ಇಲ್ಲಿ ಗಮನಿಸಬೇಕು, ವರ್ಬ್ ಯಾವುದಿದೆ ಮಕ್ಕಳೇ, ವರ್ಬ್ ಪಾಸ್ಡ್ ಇದೆ, ಇದು ಪಾಸ್ಟ್ ಟೆನ್ಸ್ ವರ್ಬು. ಹಾಗಾಗಿ ನಾವು ಇಲ್ಲಿ ಪಾಸ್ಟ್ ಟೆನ್ಸುಗೆ ಯಾವುದು ಆಕ್ಸಿಲರಿ ಬರ್ತದೆ, ಪಾಸ್ಡ್ ಡಿಡ್ ಬರ್ತದೆ. ಡಿಡ್ ಆಕ್ಸಿಲರಿ ವರ್ಬ್ ಡಿಡ್ ಅಂತಕ್ಕಂಥದ್ದು ಆಕ್ಸಿಲರಿ ವರ್ಬು. ಹಾಗಾಗಿ ನಾವು ಇಲ್ಲಿ ಬಳಸೋಣ ಯಾವ ರೀತಿ, ನೆಗೆಟಿವ್ ಸೆಂಟೆನ್ಸ್ ಏನು ಮಾಡ್ಬೋದು, ಅರುಣ ಡಿಡ್ ನಾಟ್ ಪಾಸ್ ದ ಟೆಸ್ಟ್. ನೋಡಿ ಇಲ್ಲಿ ಒಂದು ಡೂ ಫಾರಮ್ ಉಪಯೋಗಿಸಿದಾಗ ಏನು ಮಾಡ್ತೀವಿ ಅಂದರೆ, ಪಾಸ್ಟ್ ಟೆನ್ಸಲ್ಲಿ, ಪ್ರೆಸೆಂಟ್ ಟೆನ್ಸಲ್ಲಿ ನಾನು ಹೇಳ್ತಾ ಇಲ್ಲ, ಪಾಸ್ಟ್ ಟೆನ್ಸಲ್ಲಿ ಒಂದು ಸರಿ ಡಿಡ್ ಬಂತ ಅದಾದಮೇಲೆ ವರ್ಬನ್ನ ಅದನ್ನ ಪಾಸ್ಟ್ ಟೆನ್ಸ್ ಬರೆಯೋದಿಲ್ಲ, ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರಿತೀವಿ. ಯಾಕೆಂದರೆ ಡಬಲ್ ಪಾಸ್ಟ್ ಟೆನ್ಸ್ ಆಗಬಾರ್ದು ಅನ್ನೋದು ಮಾತ್ರ. ಎಲ್ಲಿ ಮಾತ್ರ ಡೂ ಫಾರಮ್ ಉಪಯೋಗಿಸಿದಾಗ ಮಾತ್ರ ನಾವು ಏನು ಮಾಡ್ತೀವಿ, ಡಿಡ್ ಮಾತ್ರ ಪಾಸ್ಟ್ ಟೆನ್ಸಲ್ಲಿ ಮಾತ್ರ ಡಿಡ್ ಬಂದರೆ ವರ್ಬು, ಮುಂದಿನ ವರ್ಬು ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತದೆ. ಆದ್ದರಿಂದ ಅರುಣ ಡಿಡ್ ನಾಟ್ ಪಾಸ್ಡ್ ಅಂತ ಬರೀಬಾರ್ದು, ಪಾಸ್ಡ್ ದ ಟೆಸ್ಟ್ ಅಂತ ಬರೀಬಾರ್ದು. ಇಲ್ಲಿ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅನ್ನು ಸೂಚಿಸೋದ್ರಿಂದ ನಾವು ಮತ್ತೊಂದು ಸಾರಿ ಅದನ್ನ ಬಳಸೋ ಅವಶ್ಯಕತೆ ಇಲ್ಲ. ಅರುಣ ಡಿಡ್ ನಾಟ್ ಪಾಸ್ ದ ಟೆಸ್ಟ್. ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೆಂಗೆ ಮಾಡೋದನ್ನ, ಏನಿಲ್ಲ, ಈ ಆಕ್ಸಿಲರಿ ವರ್ಬ್ ಇಲ್ಲಿ ಉಪಯೋಗಿಸ್ತಿಲ್ಲ, ಅದನ್ನ ಡಿಡ್ ಆಕ್ಸಿಲರಿ ವರ್ಬು, ಆದ್ದರಿಂದ ಡಿಡ್ ಅರುಣ ಪಾಸ್ ದ ಟೆಸ್ಟ್. ಇಲ್ಲೂ ಅಷ್ಟೇ ಪಾಸ್ಡ್ ಉಪಯೋಗಿಸಂಗಿಲ್ಲ, ಡಿಡ್ ಅರುಣ ಪಾಸ್ ದ ಟೆಸ್ಟ್. ಇಲ್ಲಿ ಇದನ್ನು ನಾವು ನೆಗೆಟಿವ್ನು ಮಾಡಿದ್ವಿ, ಹಾಗೆ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮಾಡಿದ್ವಿ. ನಾವು ನೆಕ್ಸ್ಟ್ ಒಂದನ್ನು ಗಮನಿಸೋಣ. ನೆಕ್ಸ್ಟ್ ಇಲ್ಲಿ ನೋಡಿ, ಹಿ ಗೇವ್ ಮೀ ಎ ಗ್ಲಾಸ್ ಆಫ್ ಮಿಲ್ಕ್. ಇಲ್ಲಿ ಹಿ ಗೇವ್ ಮೀ ಎ ಗ್ಲಾಸ್ ಆಫ್ ಮಿಲ್ಕ್ ಅಲ್ಲಿ ವರ್ಬ್ ಯಾವುದಿದೆ, ಗೇವ್ ಇದೆ. ಗಿವ್ ಪ್ರೆಸೆಂಟ್ ಟೆನ್ಸು, ಗೇವ್ ಪಾಸ್ಟ್ ಟೆನ್ಸು. ಆದ್ದರಿಂದ ಇದು ಗೇವ್ ಪಾಸ್ಟ್ ಟೆನ್ಸು. ಪಾಸ್ಟ್ ಟೆನ್ಸ್ ಇದ್ರೆ ನಮಗೆ ಗೊತ್ತಿದೆ ಯಾವ ಆಕ್ಸಿಲರಿ ವರ್ಬು, ಡಿಡ್. ಈ ಡಿಡ್ ಆಕ್ಸಿಲರಿ ವರ್ಬನ್ನು ನಾವು ಇಲ್ಲಿ ಬಳಸಿದ್ದೀವಿ. ಏನಿಲ್ಲ, ಯಾವ ರೀತಿ ಬಳಸಬೇಕು, ಹಿ ಡಿಡ್ ನಾಟ್ ಗೇವ್ ಮೀ ಎ ಗ್ಲಾಸ್ ಆಫ್ ಮಿಲ್ಕ್. ನೋಡಿ ಇಲ್ಲಿ ತಪ್ಪು ಬರೆದ್ವಿ, ಇಲ್ಲಿ ಏನು ಬರೆದ್ವಿ, ಗಿವ್ ಬರೀಬೇಕು, ಈ ಡಿಡ್ ನಾಟ್ ಗಿವ್ ಬರೀಬೇಕು. ಹಿ ಡಿಡ್ ನಾಟ್ ಗಿವ್ ಮಿ ಎ ಗ್ಲಾಸ್ ಆಫ್ ಮಿಲ್ಕ್. ನಾನು ಹೇಳಿದೆ ಪಾಸ್ಟ್ ಟೆನ್ಸ್ ಡಿಡ್ ಬಂದಾಗ ಅದು ಮುಂದಿನ ವರ್ಬು ಪ್ರೆಸೆಂಟ್ ಟೆನ್ಸ್ ಇರಬೇಕು, ಡಿಡ್ ಫಾರ್ಮಲ್ಲಿ ಮಾತ್ರ. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯ. ಏನಿಲ್ಲ, ಆಕ್ಸಿಲರಿ ವರ್ಬನ್ನ ಫಸ್ಟಿಗೆ ತಂದುಬಿಟ್ರೆ, ಅದು ಫಸ್ಟಿಗೆ ತಂದುಬಿಟ್ಟು ಬರೆದ್ಬಿಟ್ರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ, ಪ್ರಶ್ನಾರ್ಥಕವಾಗಿರುತ್ತೆ. ಡಿಡ್ ಹಿ ಗಿವ್ ಮೀ ಎ ಗ್ಲಾಸ್ ಆಫ್ ಮಿಲ್ಕ್. ಎರಡನೇದಾಯಿತು. ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ದ ಕಾಂಟ್ರಾಕ್ಟರ್ ಫಿನಿಶ್ಡ್ ದ ವರ್ಕ್ ಇನ್ 1 day. ಇಲ್ಲಿ ನೋಡಿ, ಕಾಂಟ್ರಾಕ್ಟರ್ ಫಿನಿಶ್ಡ್, ವರ್ಬ್ ಯಾವುದಿದೆ, ಫಿನಿಶ್ಡ್ ಇದೆ, ಇದು ಪಾಸ್ಟ್ ಟೆನ್ಸು. ಪಾಸ್ಟ್ ಟೆನ್ಸಲ್ಲಿ ಯಾವುದು ಆಕ್ಸಿಲರಿ ಬರ್ತದೆ, ಡೂ ಫಾರ್ಮ್. ಇಲ್ಲಿ ಯಾವುದೇ ಆಕ್ಸಿಲರಿ ಇಲ್ಲ, ಹಾಗಾಗಿ ನಾವು ಏನು ಮಾಡಬೇಕು, ಡೂ ಫಾರ್ಮ್ ಆಕ್ಸಿಲರಿ ಉಪಯೋಗಿಸಬೇಕು. ಹಾಗಾಗಿ ಇಲ್ಲಿ ಡಿಡ್ ಅಂತಕ್ಕಂಥದ್ದನ್ನು ನಾವು ಉಪಯೋಗಿಸ್ಬೇಕು, ಯಾಕಂದರೆ ಅದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ. ಎಸ್, ನೆಗೆಟಿವ್ ಸೆಂಟೆನ್ಸ್ ಏನು ಮಾಡ್ಬೋದು, ದ ಕಾಂಟ್ರಾಕ್ಟರ್ ಡಿಡ್ ನಾಟ್ ಫಿನಿಶ್ ದ ವರ್ಕ್ ಇನ್ 1 day. ಯಾಕೆ ಇಲ್ಲಿ ನಾನು ಮತ್ತೊಂದು ಸಾರಿ ಹೇಳ್ತೀನಿ, ಡೂ ಫಾರ್ಮಲ್ಲಿ ಡಿಡ್ಡನ್ನು ಉಪಯೋಗಿಸಿದಾಗ ಮುಂದಿನ ವರ್ಬನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬರೀಬಾರ್ದು, ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು. ಯಾಕಂದರೆ ಡಬಲ್ ಪಾಸ್ಟ್ ಟೆನ್ಸ್ ವಿ ಶುಡ್ ನಾಟ್ ಯೂಸ್. ಅಂದರೆ ಡಿಡ್ಡನ್ನು ಉಪಯೋಗಿಸಿದಾಗ ನಾವು ಮುಂದಿಂದು ಪಾಸ್ಟ್ ಟೆನ್ಸ್ ಉಪಯೋಗಿಸಬಾರ್ದು. ಎಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಿಲ್ಲ, ಈ ಡಿಡ್ಡನ್ನು ನಾವೇನು ಮಾಡಿದ್ವಿ, ಮೊದಲಿಗೆ ತಂದ್ವಿ. ಇಲ್ಲಿ ಡಿಡ್ ಅಂತ ಮೊದಲಿಗೆ ತಂದುಬಿಟ್ಟು ಡಿಡ್ ದ ಕಾಂಟ್ರಾಕ್ಟರ್ ಫಿನಿಶ್ ದ ವರ್ಕ್ ಇನ್ 1 day. ಡಿಡ್ ದ ಕಾಂಟ್ರಾಕ್ಟರ್ ಫಿನಿಶ್ ದ ವರ್ಕ್ 1 day. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ನೆಕ್ಸ್ಟ್ ನಾವು ನೋಡಿದ್ರೆ, ಹಿ ಗೋಸ್ ಟು ಆಫೀಸ್ ಅಟ್ 9 o'clock. ಹಿ ಗೋಸ್, ನೋಡಿ ವರ್ಬ್ ಏನಿದೆ, ರೀಡ್ಸ್ ಇದೆ ಇಲ್ಲಿ, ಅಲ್ಲ ಇದು ಗೋಸ್ ಇದೆ. ಆ್ಯಕ್ಚುಲಿ ಇದು ರೀಡ್ಸ್ ಅಲ್ಲ, ಗೋಸ್. ಹಿ ಗೋಸ್, ಗೋಸ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಆದ್ದರಿಂದ ಎಸ್ ಸೇರಿದೆ, ವರ್ಬಿಗೆ ಎಸ್ ಅಥವಾ ಇ ಎಸ್ ಸೇರಿದೆ. ಹೀಗೆ ಯಾವಾಗಲೂ ನಾವೇನು ಬಳಸ್ತಿದ್ವಿ ಅಂತ ಹೇಳಿದೆ ಮೊದಲು, ಹೀಗೆ ನಾವು ಯಾವಾಗಲೂ ಡಸ್ ಬಳಸ್ತೀವಿ. ಡೂ ಫಾರ್ಮ್ ಆಕ್ಸಿಲರೀಸಲ್ಲಿ ಡಸ್ ಬಳಸ್ತೀವಿ.
ಇನ್ನು ಏನಿಲ್ಲ, ಒಂದು ಸಾಮಾನ್ಯ ನಿಯಮ ಏನಪ್ಪ ಅಂದರೆ ಯಾವುದೇ ಒಂದು ಕ್ರಿಯಾಪದಕ್ಕೆ ಎಸ್ ಅಥವಾ ಇ ಎಸ್ ಇರಿದ್ರೆ ಅದಕ್ಕೆ ಡಸ್ಸನ್ನು ನಾವು ಏನು ಬಳಸಬೇಕು, ಆಕ್ಸಿಲರಿ ವರ್ಬ್ ಬಳಸಬೇಕು. ಹಾಗಾಗಿ ಇಲ್ಲಿ ಏನಾಯಿತು, ಹಿ ಗೋಸ್ ಟು ಆಫೀಸ್ 9 o'clock. ಇನ್ನೇನು ನೆಗೆಟಿವ್ ಯಾವ ರೀತಿ ಮಾಡ್ಬೋದು, ಹಿ ಡಸ್ ನಾಟ್ ಗೋ ಟು ಆಫೀಸ್ ಅಟ್ 9 o'clock. ಇಲ್ಲೂ ಅಷ್ಟೇ, ಡಸ್ ಬಂದಾಗ ಗೋಸ್ ಬರಬಾರ್ದು, ಗೋ ಅಂತ ಬರೀಬೇಕು. ಹಿ ಡಸ್ ನಾಟ್ ಗೋ ಟು ದ ಆಫೀಸ್ ಅಟ್ 9 o'clock. ಹಾಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಡಸ್ ಅನ್ನು ಮೊದಲಿಗೆ ತಂದುಬಿಟ್ಟು ಬರೆದ್ಬಿಟ್ರೆ ಅದು ಇಂಟ್ರಾಗೇಟಿವ್ ಎಂಟ್ ಆಗುತ್ತೆ. ಡಸ್ ಹಿ ಗೋ ಟು ಆಫೀಸ್ 9 o'clock. ಇದು ಏನಾಯಿತು, ಇದನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡಿದ್ವಿ. ನೆಕ್ಸ್ಟ್ ನಾವು ಮುಂದಿನ ಒಂದು ಉದಾಹರಣೆ ನೋಡೋದಾದರೆ, ಇಲ್ಲಿ ಹೀ ಸ್ಪೀಕ್ಸ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಇಲ್ಲಿ ಸ್ಪೀಕ್ಸ್ ಅಂತಕ್ಕಂಥದ್ದು ವರ್ಬ್ ಇದೆ, ವರ್ಬ್ ಸ್ಪೀಕ್ಸ್, ಅದು ಪ್ರೆಸೆಂಟ್ ಟೆನ್ಸು. ಹಾಗಾಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನು ಬರ್ತದೆ, ಪ್ರೆಸೆಂಟ್ ಟೆನ್ಸಲ್ಲಿ ಡಸ್ ಆಕ್ಸಿಲರಿ ವರ್ಬ್ ಬರ್ತದೆ. ಪ್ರೆಸೆಂಟ್ ಟೆನ್ಸಲ್ಲಿ ಶೀಗೆ ಸ್ಪೀಕ್ಸ್ ಅನ್ನೋದಿದೆ, ಎಸ್ ಸೇರಿದ್ರೆ ಅದು ಡಸ್ ಬರ್ತದೆ. ಹಾಗಾಗಿ ನೆಗೆಟಿವ್ ಏನಾಗ್ತದೆ, ಶೀ ಡಸ್ ನಾಟ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಇದನ್ನು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡಿದ್ರೆ ಡಸ್ ಶಿ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಈ ಥರ ನಾವು ಉಪಯೋಗಿಸ್ತೀವಿ, ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಉದಾಹರಣೆ, ದೇ ಅರೈವ್ಡ್ ಇನ್ ದ ಮಾರ್ನಿಂಗ್. ವರ್ಬ್ ಅರೈವ್ಡ್ ಪಾಸ್ಟ್ ಟೆನ್ಸು, ಅದಕ್ಕೆ ಪಾಸ್ಟ್ ಟೆನ್ಸ್ ಆಕ್ಸಿಲರಿ ವರ್ಬ್ ಡಿಡ್ ಬರ್ತದೆ. ನೆಗೆಟಿವ್ ಏನಾಗ್ತದೆ, ದೇ ಡಿಡ್ ನಾಟ್ ಅರೈವ್ ಇನ್ ದ ಮಾರ್ನಿಂಗ್. ಇಂಟ್ರಾಗೇಟಿವ್ ಸೆಂಟೆನ್ಸು ಡಿಡ್ ದೇ ಅರೈವ್ ಇನ್ ದ ಮಾರ್ನಿಂಗ್. ಈ ಥರ ನಾವು ಬರಿತೀವಿ. ಎಸ್, ನೆಕ್ಸ್ಟ್ ವರ್ಬ್ ಇದು ನೋಡೋದಾದರೆ, ಎಸ್, ಹೀ ಕಾಲ್ಸ್ ಹಿಸ್ ಮದರ್ ಎವ್ರಿ ಡೇ. ಇಲ್ಲಿ ವರ್ಬ್ ಯಾವುದು, ಕಾಲ್ಸ್. ನೋಡಿ, ಕಾಲ್ಸ್ ಇದೆ, ಇದು ಪ್ರೆಸೆಂಟ್ ಟೆನ್ಸ್ ವರ್ಬ್. ಹಾಗಾಗಿ ಪ್ರೆಸೆಂಟ್ ಟೆನ್ಸ್ ವರ್ಬ್ ಏನು ಬರ್ತದೆ, ವರ್ಬಿಗೆ ಎಸ್ ಅಥವಾ ಇ ಎಸ್ ಸೇರಿಕೊಂಡ್ರೆ ಡಸ್ ಬರ್ತದೆ. ಹಾಗಾಗಿ ಡಸ್ ಆಕ್ಸಿಲರಿಯನ್ನು ಉಪಯೋಗಿಸ್ತೀವಿ. ಆಗ ವಾಕ್ಯದಲ್ಲಿ ಉಪಯೋಗಿಸಿದಾಗ ಏನು ಮಾಡ್ಬೋದು, ನೆಗೆಟಿವ್ ಹೆಂಗೆ ಮಾಡ್ಬೋದು, ಹೀ ಡಸ್ ನಾಟ್ ಕಾಲ್ ಹಿಸ್ ಮದರ್ ಎವ್ರಿ ಡೇ ಅಂತ ಉಪಯೋಗಿಸಿದ್ವಿ. ಅದನ್ನೇ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡಿದ್ರೆ ಡಸ್ ಹಿ ಕಾಲ್ ಹಿಸ್ ಮದರ್ ಎವ್ರಿ ಡೇ. ಭಾಳ ಸುಲಭ ಇಲ್ಲಿ. ನೆಕ್ಸ್ಟ್ ಮುಂದಿನ ಒಂದು ಉದಾಹರಣೆಯನ್ನು ಗಮನಿಸೋಣ ನಾವು. ಮೈ ಫಾದರ್ ರೀಡ್ಸ್ ಎ ಲಾಟ್. ಇಲ್ಲಿ ನೋಡಿ, ವರ್ಬ್ ಯಾವುದಿದೆ, ವರ್ಬು ರೀಡ್ಸ್ ಅಂತ ಇದೆ. ಹಾಗಾಗಿ ಇದು ಪ್ರೆಸೆಂಟ್ ಟೆನ್ಸು. ಹಂಗೆ ಎಸ್ ಸೇರ್ಕೊಳ್ಳೋದ್ರಿಂದ ವರ್ಬ್ಗೆ ಏನಾಗ್ತದೆ, ಇದು ಡಸ್ ಅಂತಕ್ಕಂಥ ಆಕ್ಸಿಲರಿ ವರ್ಬನ್ನು ನಾವು ಉಪಯೋಗಿಸ್ತೀವಿ. ಹಾಗಾಗಿ ನೆಗೆಟಿವ್ ಏನು ಮಾಡ್ಬೋದು, ಮೈ ಫಾದರ್ ಡಸ್ ನಾಟ್ ರೀಡ್ ಎ ಲಾಟ್. ಇದು ಆಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಾಗುತ್ತೆ, ಡಸ್ ಮೈ ಫಾದರ್ ರೀಡ್ ಎ ಲಾಟ್. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ನೆಕ್ಸ್ಟ್ ಉದಾಹರಣೆಯನ್ನು ಗಮನಿಸೋಣ. ಶಿ ನೋಸ್ ಹೌ ಟು ನಿಟ್. ಇಲ್ಲಿ ನೋಸ್ ಅನ್ನೋದು ವರ್ಬ್ ಇದೆ, ವರ್ಬ್ ನೋಸ್ ಇದೆ, ಪ್ರೆಸೆಂಟ್ ಟೆನ್ಸ್ ವರ್ಬ್ ಅದು. ನೋಡಿ, ಇಲ್ಲಿ ವರ್ಬ್ಗೆ ಎಸ್ ಸೇರ್ಕೊಂಡಿದೆ. ಎಸ್ ಸೇರ್ಕೊಂಡಿದ್ರೆ ಏನಂತ ಅರ್ಥ ಮಾಡ್ಕೋಬೇಕು, ಎಸ್ ಅಥವಾ ಎಸ್ ಸೇರಿದ್ರೆ ಡಸ್ ಅನ್ನೋದು ಆಕ್ಸಿಲರಿ ವರ್ಬ್ ಬರ್ತದೆ. ಹಾಗಾಗಿ ಇಲ್ಲಿ ಆಕ್ಸಿಲರಿ ವರ್ಬ್ ಗೊತ್ತಾಯಿತು. ಈಗ ನಾವು ಬರೆಯೋದು ಸುಲಭ ಆಯಿತು. ಏನು ಬರಿಬೋದು, ಶಿ ಡಸ್ ನಾಟ್ ನೋ ಹೌ ಟು ನಿಟ್. ಈಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ಇಲ್ಲಿ ಏನು ಬರೀಬೇಕಿಲ್ಲಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಬರೋದಿಲ್ಲ. ಬರೆಯೋಣ. ಈಗ ಏನು ಬರಿಬೋದು, ಡಸ್ ಶಿ ನೋ ಹೌ ಟು ನಿಟ್. ನೋಡಿ, ಇದು ಏನಾಯಿತು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ಡಸ್ ಶಿ ನೋ, ನೋಸ್ ಬರಿಬಾರ್ದು, ಡಸ್ ಬಂದಮೇಲೆ ನೋಸ್ ಎಸ್ ಸೇರಿಸಬಾರ್ದು. ಡಸ್ ಶಿ ನೋ ಹೌ ಟು ನಿಟ್. ಇದೇನಾಯಿತು, ಇಂಟರೋಗೇಟಿವ್ ಸೆಂಟೆನ್ಸ್ ಆಯಿತು. ನೆಕ್ಸ್ಟ್ ನಾವು ಹಿ ಡೇರ್ಡ್ ಟು ಚಾಲೆಂಜ್ ಮೀ. ಇಲ್ಲಿ ವರ್ಬ್ ಯಾವುದು, ಡೇರ್ಡ್ ಇಸ್ ಎ ಪಾಸ್ಟ್ ಟೆನ್ಸಲ್ಲಿ ಏನು ಬರ್ತದೆ, ಡಿಡ್ ಆಕ್ಸಿಲರಿ ವರ್ಬ್ ಬರ್ತದೆ. ಹಾಗಾಗಿ ನಾವು ನೆಗೆಟಿವ್ ಯಾವ ಥರ ಮಾಡೋದು, ಹಿ ಡಿಡ್ ನಾಟ್ ಡೇರ್ ಟು
ಟು ಚಾಲೆಂಜ್ ಮೀ. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನು ಬರ್ತದೆ, ಡಿಡ್ ಹಿ ಡೇರ್ ಟು ಚಾಲೆಂಜ್ ಮೀ, ಈ ಥರ ಆಗುತ್ತೆ. ಓಕೆ ಮಕ್ಕಳೇ, ನೆಕ್ಸ್ಟ್ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದೇ ಹ್ಯಾವ್ ಪ್ರಾಮಿಸ್ಡ್ ಟು ಪೇ ಹೈಯರ್ ವೇಜಸ್. ದೇ ಹ್ಯಾವ್ ಟು ಪ್ರಾಮಿಸ್ಡ್ ಹೈಯರ್ ವೇಜಸ್. ಇಲ್ಲಿ ವರ್ಬ್ ಯಾವುದಿದೆ, ಪ್ರಾಮಿಸ್ಡ್. ನಾವು ವರ್ಬ್ ನೋಡೋದು ಅವಶ್ಯಕತೆ ಇಲ್ಲ. ಯಾಕೆ ವರ್ಬ್ ನೋಡ್ತಿದ್ವಿ ಇವಾಗ, ಡೂ ಆಕ್ಸಿಲರಿ ವರ್ಬ್ ಇಲ್ದಾಗ ನೋಡ್ತಿದ್ವಿ. ಆದರೆ ಇಲ್ಲಿ ಹ್ಯಾವ್ ಆಕ್ಸಿಲರಿ ವರ್ಬ್ ಇದೆ, ಹಾಗಾಗಿ ವರ್ಬ್ ನೋಡೋ ಅವಶ್ಯಕತೆ ಇಲ್ಲ. ಆಕ್ಸಿಲರಿ ವರ್ಬ್ ಹ್ಯಾವ್ ಇದೆ, ಹಾಗಾಗಿ ಇಲ್ಲಿ ನಾವು ಆಕ್ಸಿಲರಿ ವರ್ಬ್ ಆದಮೇಲೆ ನಾಟ್ ಸೇರಿಸ್ಬಿಟ್ಟು ಬರ್ದು ಬಿಡೋದು ಅಷ್ಟೇ, ಅದು ನೆಗೆಟಿವ್ ಆಗುತ್ತೆ. ದೇ ಹ್ಯಾವ್ ನಾಟ್ ಪ್ರಾಮಿಸ್ಡ್ ಟು ಪೇ ಹೈಯರ್ ವೇಜಸ್. ಈಗ ಇದನ್ನೇ ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನು ಮಾಡೋದು, ಹ್ಯಾವ್ನ ಮೊದಲು ತೊಗೊಂಡ್ಬಿಡೋದು. ಹ್ಯಾವ್ ದೇ ಪ್ರಾಮಿಸ್ಡ್ ಟು ಪೇ ಹೈಯರ್ ವೇಜಸ್, ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ನೆಕ್ಸ್ಟ್ ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ, ಎಸ್, ಮೈ ಮದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಗೋ ಟು ದ ಟೆಂಪಲ್ ಎವ್ರಿ ಡೇ ಅಂತ ಇದೆ. ಇಲ್ಲಿ ಮೈ ಮದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಗೋ ಅಂತ ಇದೆ. ಗೋ ಅನ್ನೋದು ಪ್ರೆಸೆಂಟ್ ಟೆನ್ಸು, ಇಲ್ಲೂ ಕೂಡ ಆಕ್ಸಿಲರಿ ವರ್ಬ್ ಇಲ್ಲ. ಗೋ ಅನ್ನೋದು ಏನದು, ಅದು ಪ್ರೆಸೆಂಟ್ ಟೆನ್ಸ್ ವರ್ಬು. ಪ್ರೆಸೆಂಟ್ ಟೆನ್ಸ್ ವರ್ಬಲ್ಲಿ ಇದು ಏನಿದೆ, ಇದು ಗೋ ಅನ್ನೋದು ಅದು ಗೋಸ್ ಅಂತಿದ್ರೆ ನಾವು ಎಸ್ ಬಳಸಿದ್ವಿ, ಡಸ್ ಬಳಸಿದ್ವಿ. ಇಲ್ಲಿ ಗೋ ಅನ್ನೋದ್ರಿಂದ ಡೂ ಆಕ್ಸಿಲರಿ ಫಾರ್ಮ್ ಡೂ ಆಕ್ಸಿಲರಿ ವರ್ಬನ್ನು ಬಳಸಬೇಕು. ನೆಗೆಟಿವ್ ಸೆಂಟೆನ್ಸ್ ಏನಾಗುತ್ತೆ, ಮೈ ಮದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಡು ನಾಟ್ ಗೋ ಟು ದ ಟೆಂಪಲ್ ಎವ್ರಿ ಡೇ. ಇಂಟ್ರಾಗೇಟಿವ್ ಏನಾಗುತ್ತೆ, ಡೂ ಮೈ ಮದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಗೋ ಟು ದ ಟೆಂಪಲ್ ಎವ್ರಿ ಡೇ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ಈಗ ನಾವು ಇನ್ನೊಂದಷ್ಟು ಉದಾಹರಣೆಗಳನ್ನು ನಾವು ಗಮನಿಸೋಣ. ಇಲ್ಲಿ ಗಮನಿಸ್ಬೋದು ನಾವು, ಮೈ ಫ್ರೆಂಡ್ ರೈಟ್ಸ್ ಶಾರ್ಟ್ ಸ್ಟೋರೀಸ್. ನೋಡಿ, ರೈಟ್ಸ್ ಅಂತ ಇದೆ ವರ್ಬ್ ಇದೆ, ರೈಟ್ಸ್ ಇದೆ ವರ್ಬ್. ಹಾಗಾಗಿ ರೈಟ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ವರ್ಬು ಎಸ್ ಸೇರಿದೆ. ರೈಟ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಅದಕ್ಕೆ ಎಸ್ ಸೇರಿದ್ರೆ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಎಸ್ ಸೇರಿದ್ರೆ ಡಸ್ ಅನ್ನೋ ಆಕ್ಸಿಲರಿ ಬಳಸಿ ನಮ್ಗೆ ಗೊತ್ತಿದೆ. ಹಾಗಾಗಿ ನಾವೇನು ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಏನಾಗುತ್ತೆ, ಮೈ ಫ್ರೆಂಡ್ ಡಸ್ ನಾಟ್ ರೈಟ್ ಶಾರ್ಟ್ ಸ್ಟೋರೀಸ್. ಇದಕ್ಕೆ ಇಂಟ್ರಾಗೇಟಿವ್ ಸೆಂಟೆನ್ಸ್, ಡಸ್ ಮೈ ಫ್ರೆಂಡ್ ರೈಟ್ ಶಾರ್ಟ್ ಸ್ಟೋರೀಸ್. ಇದನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಈ ರೀತಿ ಮಾಡ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್ ನಾವು ನೋಡೋದಾದರೆ, ಹಿ ಲುಕ್ಡ್ ಅಟ್ ದ ಪಿಕ್ಚರ್ಸ್ ಆನ್ ದ ವಾಲ್ ಅಂತ ಇದೆ. ಹಿ ಲುಕ್ಡ್ ಅನ್ನೋದು ವರ್ಬ್ ಇದೆ. ಇದು ಯಾವ ಟೆನ್ಸು, ಪಾಸ್ಟ್ ಟೆನ್ಸ್ನ ಆಕ್ಸಿಲರಿ ವರ್ಬ್ ಯಾವುದು, ಡಿಡ್. ಹಾಗಾಗಿ ಇಲ್ಲಿ ಏನು ಬಳಸ್ತೀವಿ, ನೆಗೆಟಿವ್, ಹಿ ಡಿಡ್ ನಾಟ್ ಲುಕ್ ಅಟ್ ದ ಪಿಕ್ಚರ್ ಆನ್ ದ ವಾಲ್. ಅದಕ್ಕೆ ಇಂಟ್ರಾಗೇಟಿವ್, ಡಿಡ್ ಹಿ ಲುಕ್ ಅಟ್ ದ ಪಿಕ್ಚರ್ಸ್ ಆನ್ ದ ವಾಲ್. ನೆಕ್ಸ್ಟ್ ಎಕ್ಸಾಂಪಲ್. ಹರ್ ಪರ್ಫಾರ್ಮೆನ್ಸ್ ಇನ್ ದ ಮೂವಿ ವೋನ್ ಹರ್ ಮೆನಿ ಅವಾರ್ಡ್ಸ್. ಇಲ್ಲಿ ವರ್ಬ್ ಯಾವುದಿದೆ, ಓನ್ ಅಂತಕ್ಕಂಥದ್ದು ವರ್ಬು. ಹಾಗಾಗಿ ಅದು ಓನ್ ಅನ್ನೋದು ಪಾಸ್ಟ್ ಟೆನ್ಸ್ ವರ್ಬು. ಹಾಗಾಗಿ ಪಾಸ್ಟ್ ಟೆನ್ಸ್ಗೆ ಡಿಡ್ ಅನ್ನು ಬಳಸ್ತೀವಿ. ಹಾಗಾಗಿ ನಾವು ಇಲ್ಲೇನು ಮಾಡ್ಬೋದು, ಹರ್ ಪರ್ಫಾರ್ಮೆನ್ಸ್ ಇನ್ ದಟ್ ಮೂವಿ ಇಲ್ಲಿ ಡಿಡ್ ನಾಟ್ ಬಳಸಬೇಕು. ಡಿಡ್ ನಾಟ್ ವಿನ್ ಹರ್ ಮೆನಿ ಅವಾರ್ಡ್ಸ್. ಎಸ್, ಹರ್ ಪರ್ಫಾರ್ಮೆನ್ಸ್ ಇನ್ ದಟ್ ಮೂವಿ ಡಿಡ್ ನಾಟ್ ವಿನ್ ಹರ್ ಮೆನಿ ಅವಾರ್ಡ್ಸ್. ಇದು ನೆಗೆಟಿವ್ ಆಯಿತು. ಇಂಟ್ರಾಗೇಟಿವ್ ಏನಾಗ್ತದೆ, ಡಿಡ್ ಹರ್ ಪರ್ಫಾರ್ಮ್ಸ್ ಇನ್ ದಟ್ ಮೂವಿ ವಿನ್ ಹರ್ ಮೆನಿ ಅವಾರ್ಡ್ಸ್. ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ನೆಕ್ಸ್ಟ್, ಚಿಲ್ಡ್ರನ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಇದೆ. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಇಲ್ಲಿ ಆಕ್ಸಿಲರಿ ನಾವು ಡೂ ಫಾರ್ಮ್ ಬಳಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ಆರ್ ಇದೆ. ಆಕ್ಸಿಲರಿ ವರ್ಬ್ ಆರ್ ಬಳಸ್ತೀವಿ. ನೆಕ್ಸ್ಟ್ ನೆಗೆಟಿವ್ ಏನಾಗುತ್ತೆ, ಚಿಲ್ಡ್ರನ್ ಆರ್ ನಾಟ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಇಂಟ್ರಾಗೇಟಿವ್, ಆರ್ ಚಿಲ್ಡ್ರನ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಇಲ್ಲಿ ಆಕ್ಸಿಲರಿ ವರ್ಬ್ ಇರೋದ್ರಿಂದ ನಾವು ಡೂ ಫಾರ್ಮ್ ಆಕ್ಸಿಲರೀಸ್ನ ಬಳಸುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಸುಮನ್ ಹ್ಯಾಸ್ ಡನ್ ದ ವರ್ಕ್. ಇಲ್ಲೂ ಕೂಡ ಆಕ್ಸಿಲರಿ ವರ್ಬ್ ಹ್ಯಾಸ್ ಇದೆ. ನಾವೇನು ಮಾಡ್ತೀವಿ, ನೆಗೆಟಿವ್, ಸುಮನ್ ಹ್ಯಾಸ್ ನಾಟ್ ಡನ್ ದ ವರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಾಗುತ್ತೆ, ಹ್ಯಾಸ್ ಸುಮನ್ ಡನ್ ದ ವರ್ಕ್. ನೆಕ್ಸ್ಟ್, ಪ್ಯಾಸೆಂಜರ್ಸ್ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಹಿಮ್.
ಇಲ್ಲೂ ಕೂಡ ಅಷ್ಟೇ ಆಕ್ಸಿಲರಿ ವರ್ಬ್ ಹ್ಯಾವ್ ಇದೆ, ನಾವು ನೆಗೆಟಿವ್ ಏನು ಮಾಡ್ಬೋದು, ಪ್ಯಾಸೆಂಜರ್ಸ್ ಹ್ಯಾವ್ ನಾಟ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್. ಇಂಟ್ರಾಗೇಟಿವ್ ಏನಾಗುತ್ತೆ, ಹ್ಯಾವ್ ಪ್ಯಾಸೆಂಜರ್ಸ್ ಬೀನ್ ವೇಟಿಂಗ್ ಫಾರ್ ಟ್ರೈನ್. ನೆಕ್ಸ್ಟ್ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ. ಆಕ್ಸಿಲರಿ ವರ್ಬ್ ಇಲ್ಲಿದೆ, ಆರ್ ಇದೆ, ನೆಗೆಟಿವ್ ಏನಾಗುತ್ತೆ, ಬರ್ಡ್ಸ್ ಆರ್ ನಾಟ್ ಫ್ಲೈಯಿಂಗ್ ಇನ್ ದ ಸ್ಕೈ. ಇಂಟ್ರಾಗೇಟಿವ್ ಏನಾಗುತ್ತೆ, ಆರ್ ಬರ್ಡ್ಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಈ ಹ್ಯಾಡ್ ಟೇಕನ್ ರೆಸ್ಟ್ ಅಂತ ಇದೆ. ನೆಕ್ಸ್ಟ್ ಆಕ್ಸಿಲರಿ ವರ್ಬ್ ಹ್ಯಾಡ್ ಇದೆ, ಡೂ ಫಾರ್ಮ್ ಬಳಸೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಏನಾಗುತ್ತೆ, ಈ ಹ್ಯಾಡ್ ನಾಟ್ ಟೇಕನ್ ರೆಸ್ಟ್. ಇಂಟ್ರಾಗೇಟಿವ್ ಹ್ಯಾಡ್ ಈ ಟೇಕನ್ ರೆಸ್ಟ್. ಇದಿಷ್ಟು ನಾವು ಪಾಸಿಟಿವ್ ಅಫರ್ಮೇಟಿವ್ ಸೆಂಟೆನ್ಸ್ ಅಥವಾ ಪಾಸಿಟಿವ್ ಸೆಂಟೆನ್ಸಿಂದ ನೆಗೆಟಿವ್ ಸೆಂಟೆನ್ಸ್ ಅಥವಾ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಹೇಗೆ ಮಾಡ್ಬೇಕಂತ ನಾವು ಕಲ್ತ್ವಿ.